ಮಾಡಿದ್ವು. ಸ್ವಲ್ಪ ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು, ಮುಗೀತು. ಬಟ್ ಎಲ್ಲೋ ಒಂದು ಕಡೆ ರಿಲೀಸ್ ಸೆನ್ಸರ್ ಎಲ್ಲ ಆಗಿತ್ತು. ನಮ್ಮ ನಿರ್ಮಾಪಕರು ಕೂಡ ಇವತ್ತು ಕೂಡ ಬಂದರೆ ಏನಪ್ಪ ಅಂದರೆ ತುಂಬ ಹೆಲ್ತ್ ಸಮಸ್ಯೆ ಆಗಿದೆ ಅವ್ರಿಗೆ, ಹಾಗಾಗಿ ಡಿಲೇ ಆಯಿತು. ಕೊನೆಯದಾಗಿ ಅವರು ಹೆಲ್ತ್ಗಿಂತ ಮುಖ್ಯವಾಗಿ ಸಿನಿಮಾನೇ ಮುಖ್ಯ ಅಂತ ಅಂದ್ಬಿಟ್ಟು ಆಸ್ಪತ್ರೆಲಿ ಇದ್ದರೂ ಕೂಡ ಸಿನಿಮಾ ಇವತ್ತು ರಿಲೀಸ್ ಮಾಡಿ ಅಂತ ಒಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು, ರಿಕ್ವೆಸ್ಟು. ಮುಖ್ಯವಾಗಿ ಡಿಟೆಕ್ಟಿವ್ ತೀಕ್ಷ್ಣ ಅಂತಂದರೆ ನಾವು ಬುದ್ಧಿವಂತಿಕೆ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ತೀವಿ. ಈ ಕತೆ ಲೈನು ಹೇಗೆ ಕೇಳೋಕ್ಕಾಗಲ್ಲ ಅಂತಂದರೆ, ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಏನಿದ್ರು ಕೂಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ, ಉಳಿಸ್ಬೇಕಾದ್ರೆ ಬುದ್ಧಿ ಪ್ರಮುಖವಾಗಿರುತ್ತೆ. ಒಬ್ಬ ವ್ಯಕ್ತಿಗೆ ಒಳ್ಳೆ ಬುದ್ಧಿ ಇತ್ತು ಅಂದರೆ ಒಬ್ಬ ಡಿಟೆಕ್ಟಿವ್ ತೀಕ್ಷ್ಣ ಆಗ್ತಾಳೆ. ಅದೇ ಕೆಟ್ಟ ಬುದ್ಧಿ ಇತ್ತು ಅಂದರೆ ಒಂದು ಕ್ಯಾರೆಕ್ಟರ್ ಹುಡ್ಕುತ್ತೆ. ಅವ್ರ ನಡುವೆ ಬುದ್ಧಿಯಲ್ಲೇ ಒಂದು ಪೈಪೋಟಿನ ತಗೊಂಡೋಗುವಂಥ ಕತೆ. ಒಂದು ಮುಖ್ಯವಾಗಿ ಏನಪ್ಪ ಹೇಳ್ತೀನಿ ಅಂತಂದರೆ, ಇಡೀ ಕತೆ ಸಾರಾಂಶ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈಗ ಈ ಸಿನಿಮಾಗೆ ಸೆಟ್ ಆಗಿರೋರಪ್ಪ ಅಂದರೆ ನವೀನ್ ಅಂತ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿದ್ರು, ಜೀಕರಣ ಮಾಡಿದ್ರು. ಒಂದು ಸೆಟ್ಟು ನಾವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಒಂದು ತಿಂಗಳಾಗೋದು. ಹಾಗಾಗಿ ಇಡೀ ಚಿತ್ರನ ನಾವು 1 ವರ್ಷ ಟೈಮ್ ತಗೊಂಡ್ವು. ಬಟ್ ಚಿತ್ರೀಕರಣ ಮಾಡ್ಬೇಕಾದ್ರೆ ಕಡಿಮೆ ದಿನ ಮಾಡಿದ್ವು. ಬಟ್ ಸೆಟ್ಗೆ ತುಂಬ ಖರ್ಚಾಯಿತು, ರಿಚಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಇಲ್ಲಿ ಯಾರನ್ನು ನೆನಪಿಸ್ಬೇಕು ಅಂತಂದರೆ, ಇಡೀ ಸಿನಿಮಾ ಆರಂಭಕ್ಕೆ ನಮ್ಮ ಮುನಿ ಚರಣ ಹಾಗೆ ಮುನಿ ಪ್ರಸನ್ನ ಸರ್ ಅವರಿಂದನೇ ಸಿನಿಮಾ ಆಯಿತು. ಆದರೆ ಈ ಸಿನಿಮಾ ಆರಂಭ ಮಾಡಿದ್ದು ನಮ್ಮ ಪುರುಷೋತ್ತಮ್ ಅವರು. ಬಟ್ ಈ ವಿಧಿ ಏನಪ್ಪ ಅಂದ್ರೆ ಅವರಿಂದನೇ ಇದು ರಿಲೀಸ್ ಮಾಡಬೇಕಂತ ಬಂತು. ಇವರು 3 ಜನ ಸೇರಿ ಸಿನಿಮಾ ಮಾಡಿಲ್ಲ ಅಂದರೆ ಇವತ್ತು ಸಿನಿಮಾ ಆಗ್ತಿರಲಿಲ್ಲ. ಆದರೆ ಒಂದು ನಾನು ಚಿರಋಣಿ ಆಗಿರ್ತೀನಿ ಪ್ರಿಯಾಂಕಾ ಮೇಡಮ್. ಯಾಕೆಂದರೆ ಅವತ್ತು ನಾನು ಯಾರು ಅಂತ ಗೊತ್ತಿಲ್ಲ, ನೀನು ಮಾಡ್ತೀಯ ಅಂತ ಯಾವುದೋ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ ಕರ್ಕೊಂಡ್ಬಂದು ಇವತ್ತು ಡೈರೆಕ್ಟ್ರು ಮಾಡಿದ್ರು. ನಾನು ನನ್ನ ಬಗ್ಗೆನೇ ಹೇಳ್ಕೋದಿಲ್ಲ, ಯಾಕಂದರೆ ಈ ಸ್ಟೋರಿ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಿಯಾಂಕಾ ಮೇಡಮ್ನ ಚಿರಋಣಿ ಆಗಿರ್ತೀನಿ. ಈ 3 ಜನ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ನೆನ್ಪಿಟ್ಕೊತೀನಿ. ಒಂದು ಪುರುಷೋತ್ತಮ್ ಸಾರು, ಮುನಿಚರಣ್ ಸಾರು, ಹಾಗೆ ಪ್ರಸನ್ನ ಸಾರು. ಈ ಮಾತನ್ನು ಮುಗಿಸ್ತೀನಿ. ಲಾಸ್ಟೆಲ್ಲ ಸಾಮೇಶಕರು ಮಾತಾಡ್ತೀನಿ, ಒಳ್ಳೆದಾಗಿ ಜಯದುರ್ಗ ಮಾತ. ಸೊ ಅಂದರೆ ಚುರುಕು ಬುದ್ಧಿ, ತೀಕ್ಷ್ಣ ಬುದ್ಧಿ. ಒಂದು ಅಂದರೆ ಏನು, ಇವರು ಯಾವುದೋ ಒಂದು ಮರ್ಡರರು ಆ ಥರದ್ದು ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ನ್ಯಾಚುರಲಿ ತೀಕ್ಷ್ಣ ಬುದ್ಧಿಯ ಡಿಟೆಕ್ಟಿವ್ ಇದ್ದರೆ ಆ ಕಿಲ್ಲರು ಅಥವಾ ಯಾರು ಇರ್ತಾರೆ ಖಂಡಿತವಾಗ್ಲೂ ತೀಕ್ಷ್ಣ ಬುದ್ಧಿ ಇರಲೇಬೇಕು ಅವರಿಗೆ. 1 ಸ್ಟೆಪ್ ಅಹೆಡ್ ಆಫ್ ದಿ ಕ್ರೈಮ್ ಆರ್ ದಿ ಪೊಲೀಸ್ ಅದೊಂದು. ಸೊ ಆ ಜಾನರಿನ ಕತೆ ನಾವು ಅಫ್ಕೋರ್ಸ್ ನಾನು ಇದರಲ್ಲಿ ಒಂದು ಸೀನಿಯರ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಯಾಕೆ ಪ್ರೈವೇಟ್ ಡಿಟೆಕ್ಟಿವ್ ಇರ್ತಾರೆ ಅಂತಂದರೆ, ನಮಗೆ ಗೊತ್ತಿದ್ದಾಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೇಸ್ ಕಂಡುಹಿಡಿಬೇಕಾದ್ರೆ ಜನರಲಿ ಲಾಟ್ ಆಫ್ ಇನ್ಫಾರ್ಮರ್ಸ್ ಅಂತ ಇರ್ತಾರೆ. ಇನ್ ಪಬ್ಲಿಕ್ ಇನ್ಫಾರ್ಮರ್ ಅಂದರೆ ಬೇರೆ ಬೇರೆ ಉದ್ಯೋಗದಲ್ಲಿರೋರು, ಅಂಗಡಿ ಇಟ್ಟಿರೋರು, ಆಟೋ ರಿಕ್ಷಾ ಡ್ರೈವರ್ಸು, ಟ್ಯಾಕ್ಸಿ ಡ್ರೈವರ್ಸು, ಚಪ್ಪಲಿ ಹೊಲಿಯೋರು, ಈ ಥರ ಕಾಮನ್ ಪೀಪಲ್. ಅವರ ಹೆಲ್ಪ್ ತಗೊಂಡು ಕೇಸ್ನ ಸಾಲ್ವ್ ಮಾಡೋಕ್ಕೆ ನೋಡ್ತಾರೆ, ಅಂದರೆ ಇಲ್ಲಿ ಬರ್ತಾರೆ ಕಂಡುಹಿಡಿಯೋದಕ್ಕೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಕೇಸ್ ಅಂದರೆ ಮೇಜರ್ದು ಯಾವ್ದಾದ್ರು ಕ್ರೈಮು ಕಂಡುಹಿಡಿಬೇಕಾದ್ರೆ ಈ ಪ್ರೈವೇಟ್ ಡಿಟೆಕ್ಟಿವ್ಸ್ನ ಅವರ ಹೆಲ್ಪನ್ನು ತಗೋತಾರೆ, ವಿಚ್ ಇಸ್ ನಾರ್ಮ್ ಇನ್ ಎವ್ರಿವೇರ್ ಆಲ್ ಓವರ್ ದಿ ವರ್ಲ್ಡ್. ಸೊ ಆ ಥರ ಇಂಡಿಯಾದಲ್ಲೂ ತಗೋತಾರೆ. ಆ ಥರದ ಹೆಲ್ಪ್ ತಗೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಅದನ್ನು ಬೇಸ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಡಿಟೆಕ್ಟಿವ್ ತೀಕ್ಷ್ಣ ಹೋಯ್ಸ 100 ಕೇಸ್ಗಳನ್ನು ಕಂಡುಹಿಡಿದಿರುವಂಥ 20 minutes she has jumped in the Sankey tank. ಸೊ ನನ್ನ ತಾಯಿ ಕೂಡ, ನನಗೆ ಮಕ್ಕಳಿದ್ದಾರೆ. ಸೊ ನನಗೆ ಅನಿಸ್ತದೆ ಏನಾಗ್ತಾ ಇದೆ ಈ ಜನರೇಷನ್ಗೆ, ಯಾಕೆ ವೈ ಆರ್ ದೇ ಟೇಕಿಂಗ್ ಸಚ್ ಸ್ಟೆಪ್ಸ್, ಯಾಕೆ ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇಲ್ಲ, ಸ್ಕೂಲಲ್ಲಿ ಕೌನ್ಸಿಲರ್ಸ್ ಹತ್ರ ಮಾತಾಡ್ತಾ ಇಲ್ಲ, ಏನಕ್ಕೆ ಏಕ್ದಮ್ ಲೈಕ್ ಇಮೋಷನಲ್ ಸ್ಟ್ರೆಂತ್ ಒಂದು ಬೇಕಲ್ಲ ಎಲ್ರಿಗೆ. ವಿ ಹ್ಯಾವ್ ಟು ಫೇಸ್ ಲೈಫ್ ಅನ್ನೋದೊಂದು ಇದು ಬರಬೇಕಲ್ಲ. ಸೊ ಖಂಡಿತ ಮೂವೀಸಿಂದ ನಾವು ತುಂಬ ಇನ್ಫ್ಲುಯೆನ್ಸ್ ಮಾಡ್ಬೋದು, ಮಕ್ಕಳಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು, 2ನೇದು ಸ್ಟ್ರೆಂತ್ ಕೊಡ್ಬೋದು, 3ನೇದು ಐ ಥಿಂಕ್ ತುಂಬ like we can give them, this is also another way of life. You can do what you wish. Face any target, any challenges. Correct sir. I think from 50th film, this will be a resolution in every film. One portion 5 minutes or 10 minutes ಹೆಣ್ಮಕ್ಕಳಿಗೆ ಅಥವಾ ಬೇರೆಯವರಿಗೆ, ಗಂಡು ಹುಡುಗರಿಗೆ ಒಂದು ಇನ್ಸ್ಪಿರೇಷನಲ್ ಪಾತ್ರ ಮಾಡುವಂತೆ. ಖಂಡಿತ ಸರ್. ನಂದು ಆ್ಯಕ್ಚುಲಿ ಸಹಾಯಕ ಮಹಿಳೆಯರು. ಸೊ ನನಗೆ ಯಾವಾಗ ಒಂದು ಪ್ರಯತ್ನ ಇದ್ದೇ ಇರುತ್ತೆ ನನಗೆ. ಈವನ್ ಇನ್ ಉಗ್ರಾವತಾರ ದೇವರ್ ಮೆನಿ ಮೆಸೇಜಸ್, ಬಟ್ ಹೆಚ್ಚಾಗಿ ನಾನು ನ್ಯೂಸ್ ನೋಡ್ತಾ ನನಗೆ ಅನ್ಸುತ್ತೆ ದಟ್ ವಿ ನೀಡ್ ಮೋರ್ ಮೂವೀಸ್ ವಿಚ್ ಆರ್ ಪ್ರೋ ಚಿಲ್ಡ್ರನ್. CID ಬರ್ತಾ ಇದೆ.
ದಟ್ ಈಸ್ ಆ್ಯಕ್ಚುಲಿ ದ ಬೆಂಚ್ ಮಾರ್ಕ್ ಫಾರ್ ಹೌದು ಹೌದು ಹೌದು. ಅದನ್ನು ನೀವು ನೋಡ್ತಾ ಇದ್ದೀರಾ. ಎರಡನೇದು ಮನೆಯಲ್ಲಿ ಒಬ್ಬರು CID ಇದ್ದಾರಲ್ಲ ಬಿಗ್ಗೆಸ್ಟ್, ಅವ್ರೇನಂತ ಇದು ಅಂತ ಉಪೇಂದ್ರ ಅವರು. CID ನಂಗೆ ತುಂಬ ಇಷ್ಟ. ನಾನು ಕ್ರೈಮ್ ಥ್ರಿಲ್ಲರ್ಸ್ ನೋಡ್ತಾನೆ ಇರ್ತೀನಿ. ಆ್ಯಕ್ಚುಲಿ ಸರ್ ಹೇಳಿದಾಗ ರಜನಿ ನನಗೆ ಜ್ಞಾಪಕ ಆಯಿತು. ರಜನಿ ತುಂಬ ಫೇಮಸ್ ಆಗಿತ್ತು. ಆಮೇಲೆ ಒಂದು ಹೌಸ್ ವೈಫ್ ಡಿಟೆಕ್ಟಿವ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಬೆಂಗಾಲಿನಲ್ಲಿ, ಅದು ಕೂಡ ನಾನು ನೋಡ್ತಿದ್ದೆ. ಜನರಲಿ ನನಗೆ ಡಿಟೆಕ್ಟಿವ್ ಸ್ಟೋರೀಸ್ ತುಂಬಾ ಇಷ್ಟ. ಸೊ ನಾನು ಯಾವಾಗ ಇದು ಸಿಕ್ಕಿದ್ರೆ ನೋಡ್ತಾನೆ ಇರ್ತೀನಿ. ಬಟ್ ಉಪೇಂದ್ರ ಅವ್ರು ನಿಮ್ಗೆ ಹೇಳ್ತಾರೆ ನಾನು ಡಿಟೆಕ್ಟಿವ್ ಅವರಲ್ಲ ಅಂತ. ಅವ್ರು ಕೇಳಿದ್ರೆ ಅವ್ರು ಹಂಗೆ ಹೇಳ್ತಾರೆ, ಇಲ್ಲ ಅವರು ನಿಂಗೆ ಕರೆಕ್ಟ್ ಪಾತ್ರ ಸಿಕ್ಕಿದೆ ಬಿಡು ಅಂತ. ನೀನು ಒಂದು ವೇಳೆ ನಿಜವಾಗ್ಲೂ ಡಿಟೆಕ್ಟಿವ್ ಆಗಬೇಕಾಗಿತ್ತು ಅಂತ. ಅಲ್ಲ, ಮನೆಯಲ್ಲಿ ಹೆಂಡತಿನೇ ಫಸ್ಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅಂತ ನಾವು ಹೇಳೋದು. ನಮಗೆ ಡೀಟೇಲ್ ಮೈಂಡ್ ಇದೆ, ಏನು ಮಾಡೋದು ಸರ್, ದೇವರಂಗೆ ಕೊಟ್ಬಿಟ್ಟಿದ್ದಾರೆ. ರೈಟ್, ಎನಿ ಅದರ್ ಕ್ವೆಶ್ಚನ್ಸ್ ಯು ವಾಂಟ್ ಟು ಕೇರ್? 50ನೇ ಸಿನಿಮಾ ಹೌದು ಸರ್. ಕರೆಯಲ್ಲಿ ಒಂದು ಮೈಲ್ಸ್ಟೋನ್. ಎಸ್, ಹೇಗಿತ್ತು? ಆಕ್ಷನ್ ತುಂಬ ಇದೆ. ಹೌದು, ಆ್ಯಕ್ಷನ್ ಇದೆ. ಆ್ಯಕ್ಷನ್ ಇಸ್ ಅ ಪಾರ್ಟ್ ಆಫ್ ದ ಫಿಲ್ಮ್ ಖಂಡಿತ. ಬಟ್ ಅದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಕಾಂಟೆಂಟ್ ತುಂಬ ಚೆನ್ನಾಗಿದೆ ಈ ಮೂವಿನಲ್ಲಿ. ಆ್ಯಕ್ಷನ್ ನಾನು ಮುಂಚೆ ಉಗ್ರವತರಲ್ಲಿ ಮಾಡಿದ್ದೀನಿ, ಇದರಲ್ಲಿ ಕೂಡ ಇದೆ. ಬಟ್ ಇದರಲ್ಲಿ ಸೀನ್ಸ್ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ ರಘು. ತುಂಬ ಲೈಕ್ ಒಂದು ಸಸ್ಪೆನ್ಸಿಂದ ಹೋಗುತ್ತೆ. ಪ್ಲಸ್ ಇವ್ರದ್ದು ಪಾತ್ರ ತುಂಬ ಚೆನ್ನಾಗಿ, ತುಂಬ ಇನ್ಸ್ಪೈರಿಂಗ್ ಆಗಿದೆ. ಲೈಕ್ ಹೇಗೆ ಹೌ ಶಿ ಗ್ರೋಸ್, ಅವ್ರದ್ದು ಬ್ಯಾಕ್ಗ್ರೌಂಡ್ ಆಗಲಿ, ಅವ್ರು ದೊಡ್ಡವರಾಗ್ತಾ ಆಗ್ತಾ ಹೇಗೆ ಈ ಥರ ಆಯಿತು ಅಂತ ತುಂಬ ಒಂದು ಒಳ್ಳೆ ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್ಗೆ. ಫೈಟ್ ಯಾವಾಗ ರಿಸ್ಕಿ ಇರುತ್ತೆ ಸರ್, ಏನು ಮಾಡೋದು, ನಾವು ಆ ಥರ ಟ್ರೈನಿಂಗ್ ತೊಗೊಂಡವ್ರಲ್ಲ. ಬಟ್ ರೋಪ್ ಸೀನ್ಸ್ ಮಾಡಿದ್ದೀನಿ, ಈ ಮೂವಿನಲ್ಲಿ ಇರಲಿಲ್ಲ ಅನಿಸುತ್ತೆ. ಬಟ್ ವಿಜಯ್ ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು ಕ್ಲೈಮ್ಯಾಕ್ಸಲ್ಲಿ. ಆ್ಯಂಡ್ ಇಲ್ಲ, ಒಂದು ಪ್ರಿಕಾಷನ್ ತೊಗೊಂಡು ಮಾಡ್ತೀನಿ. ಬಟ್ ನಾನು ಪ್ರೊಫೆಷನಲಿ ಟ್ರೈನ್ಡ್ ಫೈಟರ್ ಅಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಸೊ ಕ್ಯಾರೆಕ್ಟರ್ಗೆ ತಕ್ಕಂತೆ ಎಷ್ಟು ಮಾಡೋಕ್ಕಾಗತ್ತೆ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಐ ಹೋಪ್ ಇಟ್ ಲುಕ್ಸ್ ಗುಡ್.